ಇವತ್ತು ಉತ್ತರ ಕರ್ನಾಟಕದ ಚರ್ಚೆ ಕಾಂಗ್ರೆಸ್ನವ್ರಿಗೂ ಮಾಡಬೇಕನ್ನೋದಿದ್ದರೆ ಆ 3 ಜನರ ಬಾಯಿ ಮುಂದೆ ಬಂದ್ ಮಾಡಬೇಕು. ಮೊದಲು ಒಂದು ಪ್ರಿಯಾಂಕಾ ಖರ್ಗೆ, ಕೃಷ್ಣ ಬೈರೇಗೌಡ, ಅವಾಗ ಗೆದ್ದು ನಿಂದ್ರುವಂಥ KJ ಜಾರ್ಜ್, ಇವರು ಯಾವುದೇ ಚರ್ಚೆಯಲ್ಲಿಯೂ ಎಲ್ಲಾದರೂ ಮೂಗು ತೋರಿಸೋದು ಬಿಟ್ಟರೆ ಅವರು ಸೀನಿಯರ್ ಮಿನಿಸ್ಟರ್ ಅದಾರೆ. ತಾವು ಉತ್ತರ ಕೊಡುವಾಗ ಕೊಡಲಿ. ಈಗ ವಿರೋಧ ಪಕ್ಷದವ್ರು ನಾವು ಟೀಕೆ ಮಾಡ್ತೀವಿ, ನಮ್ಮಲ್ಲಿರುವಂಥ ಅಂಕಿ ಸಂಖ್ಯೆಗಳನ್ನು ನಮ್ಮ ಸದನದಲ್ಲಿ ಹೇಳ್ತೀವಿ. ಇದು ನೀವು ಹೇಳ್ತಾ ಇರೋದು ತಪ್ಪು. ಇಟ್ಟು ಮೆಡಿಕಲ್ ಕಾಲೇಜ್ ದಕ್ಷಿಣ ಕರ್ನಾಟಕದಲ್ಲಿದೆ, ಇಟ್ಟು ಮೆಡಿಕಲ್ ಕಾಲೇಜ್ ಉತ್ತರ ಕರ್ನಾಟಕದಲ್ಲಿದೆ, ಇಷ್ಟು ವೈದ್ಯಕೀಯ ಆಸ್ಪತ್ರೆಗಳು ಉತ್ತರ ಕರ್ನಾಟಕದಲ್ಲಿ, ಇದೆಲ್ಲನೂ ನಾವೊಂದು ಹೇಳ್ತಿರ್ತೀವಿ. ಆದರೆ ಅದು ಇಲ್ಲ ಅನ್ನುವಂಥದ್ದನ್ನು ಉತ್ತರ ಕೊಡೋ ಕಾಲಕ್ಕೆ ಮಂತ್ರಿಗಳನ್ನು ಕೊಡ್ಬೋದು, ಮುಖ್ಯಮಂತ್ರಿನೂ ಕೊಡ್ಬೋದು. ಅದನ್ನು ಬಿಟ್ಟು ಉದ್ದೇಶಪೂರ್ವಕವಾಗಿ ಉತ್ತರ ಕರ್ನಾಟಕದ ಚರ್ಚೆಯನ್ನು ಮೊಟಕುಗೊಳಿಸ್ಬೇಕು, ಅದನ್ನು ಬೇರೆ ದಾರಿಗೆ ಒಯ್ಬೇಕಂತೇಳಿ ಟಿಪ್ಪು ಸುಲ್ತಾನ್ ತೊಗೊಂಡು ಬಂದರು ನೆನೆ. ಇವತ್ತು ಉತ್ತರ ಕರ್ನಾಟಕದ ಚರ್ಚೆ ಕಾಂಗ್ರೆಸ್ನವ್ರಿಗೂ ಮಾಡಬೇಕನ್ನೋದಿದ್ದರೆ ಆ 3 ಜನರ ಬಾಯಿ ಮುಂದೆ ಬಂದ್ ಮಾಡಬೇಕು. ಮೊದಲು ಒಂದು ಪ್ರಿಯಾಂಕಾ ಖರ್ಗೆ, ಕೃಷ್ಣ ಬೈರೇಗೌಡ, ಅವಾಗ ಗೆದ್ದು ನಿಂದ್ರುವಂಥ KJ ಜಾರ್ಜ್, ಇವರು ಯಾವುದೇ ಚರ್ಚೆಯಲ್ಲಿಯೂ ಎಲ್ಲಾದರೂ ಮೂಗು ತೋರಿಸೋದು ಬಿಟ್ಟರೆ ಅವರು ಸೀನಿಯರ್ ಮಿನಿಸ್ಟರ್ ಅದಾರೆ. ತಾವು ಉತ್ತರ ಕೊಡುವಾಗ ಕೊಡಲಿ. ಈಗ ವಿರೋಧ ಪಕ್ಷದವ್ರು ನಾವು ಟೀಕೆ ಮಾಡ್ತೀವಿ, ನಮ್ಮಲ್ಲಿರುವಂಥ ಅಂಕಿ ಸಂಖ್ಯೆಗಳನ್ನು ನಮ್ಮ ಸದನದಲ್ಲಿ ಹೇಳ್ತೀವಿ. ಇದು ನೀವು ಹೇಳ್ತಾ ಇರೋದು ತಪ್ಪು. ಇಟ್ಟು ಮೆಡಿಕಲ್ ಕಾಲೇಜ್ ದಕ್ಷಿಣ ಕರ್ನಾಟಕದಲ್ಲಿದೆ, ಇಟ್ಟು ಮೆಡಿಕಲ್ ಕಾಲೇಜ್ ಉತ್ತರ ಕರ್ನಾಟಕದಲ್ಲಿದೆ, ಇಷ್ಟು ವೈದ್ಯಕೀಯ ಆಸ್ಪತ್ರೆಗಳು ಉತ್ತರ ಕರ್ನಾಟಕದಲ್ಲಿ, ಇದೆಲ್ಲನೂ ನಾವೊಂದು ಹೇಳ್ತಿರ್ತೀವಿ. ಆದರೆ ಅದು ಇಲ್ಲ ಅನ್ನುವಂಥದ್ದನ್ನು ಉತ್ತರ ಕೊಡೋ ಕಾಲಕ್ಕೆ ಮಂತ್ರಿಗಳನ್ನು ಕೊಡ್ಬೋದು, ಮುಖ್ಯಮಂತ್ರಿನೂ ಕೊಡ್ಬೋದು. ಅದನ್ನು ಬಿಟ್ಟು ಉದ್ದೇಶಪೂರ್ವಕವಾಗಿ ಉತ್ತರ ಕರ್ನಾಟಕದ ಚರ್ಚೆಯನ್ನು ಮೊಟಕುಗೊಳಿಸ್ಬೇಕು, ಅದನ್ನು ಬೇರೆ ದಾರಿಗೆ ಒಯ್ಬೇಕಂತೇಳಿ ಟಿಪ್ಪು ಸುಲ್ತಾನ್ ತೊಗೊಂಡು ಬಂದರು ನೆನೆ. ಇವತ್ತು ಉತ್ತರ ಕರ್ನಾಟಕದ ಚರ್ಚೆ ಕಾಂಗ್ರೆಸ್ನವ್ರಿಗೂ ಮಾಡಬೇಕನ್ನೋದಿದ್ದರೆ ಆ 3 ಜನರ ಬಾಯಿ ಮುಂದೆ ಬಂದ್ ಮಾಡಬೇಕು. ಮೊದಲು ಒಂದು ಪ್ರಿಯಾಂಕಾ ಖರ್ಗೆ, ಕೃಷ್ಣ ಬೈರೇಗೌಡ, ಅವಾಗ ಗೆದ್ದು ನಿಂದ್ರುವಂಥ KJ ಜಾರ್ಜ್, ಇವರು ಯಾವುದೇ ಚರ್ಚೆಯಲ್ಲಿಯೂ ಎಲ್ಲಾದರೂ ಮೂಗು ತೋರಿಸೋದು ಬಿಟ್ಟರೆ ಅವರು ಸೀನಿಯರ್ ಮಿನಿಸ್ಟರ್ ಅದಾರೆ. ತಾವು ಉತ್ತರ ಕೊಡುವಾಗ ಕೊಡಲಿ. ಈಗ ವಿರೋಧ ಪಕ್ಷದವ್ರು ನಾವು ಟೀಕೆ ಮಾಡ್ತೀವಿ, ನಮ್ಮಲ್ಲಿರುವಂಥ ಅಂಕಿ ಸಂಖ್ಯೆಗಳನ್ನು ನಮ್ಮ ಸದನದಲ್ಲಿ ಹೇಳ್ತೀವಿ. ಇದು ನೀವು ಹೇಳ್ತಾ ಇರೋದು ತಪ್ಪು. ಇಟ್ಟು ಮೆಡಿಕಲ್ ಕಾಲೇಜ್ ದಕ್ಷಿಣ ಕರ್ನಾಟಕದಲ್ಲಿದೆ, ಇಟ್ಟು ಮೆಡಿಕಲ್ ಕಾಲೇಜ್ ಉತ್ತರ ಕರ್ನಾಟಕದಲ್ಲಿದೆ, ಇಷ್ಟು ವೈದ್ಯಕೀಯ ಆಸ್ಪತ್ರೆಗಳು ಉತ್ತರ ಕರ್ನಾಟಕದಲ್ಲಿ, ಇದೆಲ್ಲನೂ ನಾವೊಂದು ಹೇಳ್ತಿರ್ತೀವಿ. ಆದರೆ ಅದು ಇಲ್ಲ ಅನ್ನುವಂಥದ್ದನ್ನು ಉತ್ತರ ಕೊಡೋ ಕಾಲಕ್ಕೆ ಮಂತ್ರಿಗಳನ್ನು ಕೊಡ್ಬೋದು, ಮುಖ್ಯಮಂತ್ರಿನೂ ಕೊಡ್ಬೋದು. ಅದನ್ನು ಬಿಟ್ಟು ಉದ್ದೇಶಪೂರ್ವಕವಾಗಿ ಉತ್ತರ ಕರ್ನಾಟಕದ ಚರ್ಚೆಯನ್ನು ಮೊಟಕುಗೊಳಿಸ್ಬೇಕು, ಅದನ್ನು ಬೇರೆ ದಾರಿಗೆ ಒಯ್ಬೇಕಂತೇಳಿ ಟಿಪ್ಪು ಸುಲ್ತಾನ್ ತೊಗೊಂಡು ಬಂದರು ನೆನೆ.